ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತೊಂದು ಶಾವಿಗೆ ಉಪ್ಪಿಟ್ಟನ್ನು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ. ಅದು ಯಾವ ರೀತಿ ನಾನು ಮಾಡಿದೆ ಅಂತ ನಿಮ್ಮಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬಂದಂಥ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ನಾನು ಮಾಡಿದೆ ಅಂತ ನೋಡೋಣ. ಬನ್ನಿ ಈಗ ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಶಾವಿಗೆನ ನಾನು ಬೇಯಿಸ್ತಾ ಇದ್ದೀನಿ. ಶಾವಿಗೆ ಬೇಯಿಸಿ ಅದನ್ನು ನೀರನ್ನು ಬೇರೆ ಮಾಡಿ ಸ್ವಲ್ಪ ತಣ್ಣೀರನ್ನು ಹಾಕಿ ಇಟ್ಬಿಟ್ಟಿದ್ದೀನಿ ಸೈಡಲ್ಲಿ. ಅದಕ್ಕೆ ಈಗ ಒಗ್ಗರಣೆನ ಮಾಡ್ಕೊಬಿಡೋಣ. ಒಂದು ಬಾಣಲೆಯನ್ನು ಸ್ಟವಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡಿ, ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿ, ಸ್ವಲ್ಪ ಉದ್ದಿನಬೇಳೆನೂ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿ ಲೀವ್ಸ್, ಕ್ರೇಪ್ ಮಾಡಿದ ಶುಂಠಿ, ನಂತರ ಸಣ್ಣ ಸಣ್ಣ ತುಂಡು ಕಟ್ ಮಾಡಿದ ನೀರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ 2 ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ತುರಿದಿಟ್ಟ ಕ್ಯಾರೆಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಟೇಸ್ಟಿಗೆ ರುಚಿಗೆ ಸ್ವಲ್ಪ ಸಕ್ಕರೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ, ನಂತರ ಬದಿಗೆ ಇಟ್ಟು ಬಿಟ್ಟ ಶಾವಿಗೆನ ಹಾಕಿ ಮಿಕ್ಸ್ ಮಾಡಿ. ತುಂಬ ಈಸಿಯಾಗಿ ಆಗುತ್ತೆ. ತುಂಬ ಒಂದು 10 ನಿಮಿಷದೊಳಗಡೆ ಆಗುತ್ತೆ ಇದು. ಅದಕ್ಕೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ. ಈಗ ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು. ರುಚಿಯಾದ ಟೇಸ್ಟಿಯಾದಂಥ ಶಾವಿಗೆ ಉಪ್ಪಿಟ್ಟು ಈಗ ರೆಡಿಯಾಗಿದೆ. ನೀವು ಮಾಡಿ ಮನೆಯಲ್ಲಿ ಮತ್ತು ಹೇಗೆ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಅದನ್ನು ಸರ್ವ್ ಮಾಡೋಣ. ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಶಾವಿಗೆ ಉಪ್ಪಿಟ್ಟು. ನೀವು ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು. ಇಷ್ಟರ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಆಲ್.